ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 14 ಆಗಸ್ಟ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,143.75 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಇವತ್ತು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಬರೀ ಒಂದು 4.75 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ನಿಫ್ಟಿ 50ಗೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 79,105.88 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 149.85 ಪಾಯಿಂಟ್ಸ್ಗಳಷ್ಟು ಇವತ್ತು BSE ಸೆನ್ಸೆಕ್ಸ್ ಏರಿಕೆ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಗೇನ್ ಆಗಿದೆ, ಅಂದರೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಶೇರ್ಸ್ಗಳು, HCL ಟೆಕ್ನಾಲಜೀಸ್, ಇನ್ಫೋಸಿಸ್, ಟೆಕ್ ಮಹೀಂದ್ರ ಅಂದರೆ ಮೇನ್ IT ಸೆಕ್ಟರ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ಭಾರತ್ ಪೆಟ್ರೋಲಿಯಂ, ಮಹೇಂದ್ರ ಆ್ಯಂಡ್ ಮಹೇಂದ್ರ ನಾಳೆ ಒಂದು ವೆಹಿಕಲ್ ಅವ್ರದ್ದು ಲಾಂಚ್ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಶುಕ್ರವಾರ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ವಿಪ್ರೋ ನಾಳೆ ರಜಾ ಇರುತ್ತೆ. ಅದೇ ರೀತಿ ವಿಪ್ರೋ ಶೇರ್ಸ್ಗಳಲ್ಲಿ ಟಾಟಾ ಮೋಟಾರ್ಸ್ ಶೇರ್ಸ್ಗಳಲ್ಲಿ ಭಾರತಿ ಏರ್ಟೆಲ್, ಬಜಾಜ್ ಆಟೋ, LTI ಮೈಂಟ್ರಿ ಲಿಮಿಟೆಡ್, SBI ಲೈಫ್ ಇನ್ಶೂರೆನ್ಸ್, ಟೈಟನ್ ಶೇರ್ಸ್ಗಳಲ್ಲಿ, ಹಾಗೆ ITC, HDFC ಲೈಫ್, ಮಾರುತಿ ಸುಜುಕಿ ಇಂಡಿಯಾ, HDFC ಲೈಫ್ ಶೇರ್ಸ್ಗಳು, ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಶೇರ್ಸ್ಗಳು, ಸನ್ ಫಾರ್ಮಾ, ಹಾಗೆ ಏಷ್ಯನ್ ಪೇಂಟ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ಇವತ್ತು ಪಾಸಿಟ್ರಾನ್ ಎನರ್ಜಿ ಲಿಮಿಟೆಡ್ SME IPO ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ 347.24%, ಅಂದರೆ ಟೈಮ್ಸ್ 347.24 ಟೈಮ್ಸ್ ಅಷ್ಟು ಇದಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಅಪ್ಲಿಕೇಶನ್ ಇವತ್ತು ಎಂಡ್ ಆಗಸ್ಟಲ್ಲಿ ಬಂದಿದೆ. ಅದೇ ರೀತಿ ಸರಸ್ವತಿ ಸ್ಯಾರಿ ಡಿಪೋ ಲಿಮಿಟೆಡ್ಗೂ ಅಷ್ಟೇ ಸುಮಾರು 61.38%, ಅಂದರೆ 61 ಟೈಮ್ಸ್ ಅಷ್ಟು ಇದಕ್ಕೆ ಅಪ್ಲಿಕೇಶನ್ ಅಥವಾ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದು ಇವತ್ತು ಕ್ಲೋಸ್ ಆಯಿತು. ಹಾಗೆ ಸನ್ಲೈಟ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವತ್ತು ಇದು ಕ್ಲೋಸ್ ಆಗಿದೆ. IPO ಸುಮಾರು 251.54%, ಅಂದರೆ 251 ಟೈಮ್ಸ್ ಅಷ್ಟು ಇದಕ್ಕೂ ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಅಪ್ಲಿಕೇಶನ್ಸ್ ಆಗಿದೆ ಅಂತ ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ನಾಳೆ ರಜಾ ಇರುತ್ತೆ ಸ್ವಾತಂತ್ರ್ಯ ದಿನಾಚರಣೆಗೆ. ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.